ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ವ್ಲಾಗು ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ಈಗ ಇದು ಏನು ಸದ್ಯಕ್ಕೆ ಪೆಟ್ರೋಲ್ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ಹೊರಡೋದಕ್ಕೆ. ಸೊ ನೀವೆಲ್ಲ ತುಂಬ ತಲೆಗೇನು ಹುಳ ಬಿಟ್ಕೊಳೋದು ಬೇಕಾಗಿಲ್ಲ, ಯಾಕಂದರೆ ನಾನು ತಮ್ಮನೆಲ್ಲಲ್ಲಿ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ತುಂಬ ತಲೆಗೆ ಹುಳ ಬಿಟ್ಕೊಂಡು ಇದು ಮಾಡಿಕೊಂಡು ಏನು ಅದೆಲ್ಲ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ನಂಗೆ ಬರ್ತಾ ಇಲ್ಲ ಹೇಳ್ಬೇಕು ಅಂತಂದರೆ. ಸೊ ಇಲ್ಲೆಲ್ಲ ಬರ್ತಾ ತುಂಬಾ ಚೆನ್ನಾಗಿತ್ತು ನೇಚರು. ಸೊ ಅದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾವು ಹೋಗ್ತಿರೋ ದೇವಸ್ಥಾನ ಬಂದು ಹರಳೂರು ವೀರಭದ್ರ ಸ್ವಾಮಿ ಅಂತ. ಇದು ತುಂಬ ಪವರ್ಫುಲ್ ಆಗಿರೋ ದೇವರು. ಹಾಗೆಯೇ ನಮ್ಮ ಅಪ್ಪ ಅವ್ರ ಮನೆ ದೇವರಾಗಿರುತ್ತೆ, ಅಂದರೆ ನಮ್ಮ ತವ್ರ ಮನೆ ದೇವರಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ಹೋಗ್ಬಿಟ್ಟು ದೇವಸ್ಥಾನ ಚಿಕ್ಕದಾಗಿ ಮಾಡಿದ್ದೀನಿ, ಹಾಗೆ ನೋಡ್ಕೊಂಡು ಕೂಡ ಬರೋಣಂತೆ. ಐನೂರು ಬರೋಷ್ಟರಲ್ಲಿ ನಾನು ನಿಮಗೆ ನಮ್ಮ ಮನೆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಹೊರಗಡೆಯಿಂದ ಕಾಣೋ ಅಂಥದ್ದು ಗರುಡಗಂಬ. ಹಾಗೆಯೇ ಇಲ್ಲಿ ಎದುರುಗಡೆ ಬಂದರೆ ಇಲ್ಲಿ ಏನಂತ ಹೇಳ್ತಾರೆ, ಕೊಂಡ ಹಾಯ್ತಾರೆ ಅಂತ ಹೇಳ್ತಾರಲ್ಲ, ಅದು ಇರುತ್ತೆ. ಇದು ಸದ್ಯಕ್ಕೆ ಇಲ್ಲಿ ರೀಸೆಂಟಾಗಿ ದೀಪೋತ್ಸವ ಆಗಿರೋದ್ರಿಂದ ಇದನ್ನು ಹೀಗೆ ಇಟ್ಟಿದ್ದಾರೆ. ಅದು ಉಲ್ಟಾ ತಿರುಗಿಸಿ ತೋರಿಸೋಣ ಅಂತ ಹೋದೆ, ಬಟ್ ಅದು ಆಗಲಿಲ್ಲ. ಸೊ ಇದೆಲ್ಲ ಫಸ್ಟು ಹಳೆ ಬಿಲ್ಡಿಂಗ್ಸ್ ಇತ್ತು, ಈಗೆಲ್ಲ ಹೊಡೆದಾಕಿ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ. ಅದು ಕೂಡ ದೇವಸ್ಥಾನದ್ದೇನೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಛತ್ರ. ಇದು ಒಳಗಡೆ ಹೋಗಲಿಲ್ಲ ಫ್ರೆಂಡ್ಸ್, ಯಾವಾಗಾದರೂ ಹೋದಾಗ ನಾನು ನಿಮಗೆ ಸುಮ್ಮನೆ ಶೂಟ್ ಮಾಡ್ಕೊಬರ್ತೀನಿ. ಹಾಗೆ ಇದು ದೇವಸ್ಥಾನಕ್ಕೆ ಒಳಗೋಗೋ ಎಂಟ್ರೆನ್ಸು. ಹಾಗೆ ಇಲ್ಲಿ 2 ರೂಮ್ಗಳು ಕಾಣ್ತಿದ್ದಾವಲ್ಲ, ಈ ಕಡೆ 2 ರೂಮು. ಅಲ್ಲಿ ದೇವಸ್ಥಾನದ್ದು ಏನಾದರೂ ಎಕ್ವಿಪ್ಮೆಂಟ್ಸು ಅಂಥವು, ಅಂದರೆ ದೇವಸ್ಥಾನದ ರಿಲೇಟೆಡು ಅಂಥದ್ದೆಲ್ಲ ಇಟ್ಟಿರ್ತಾರೆ. ಬನ್ನಿ ಈಗ ಒಳಗೆ ಹೋಗೋಣ. ಅದಕ್ಕೆ ಮುಂಚೆ ಇಲ್ಲಿ ಬಂದರೆ ಇಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿರೋ ಅಂಥ ಕೆತ್ತನೆಗಳನ್ನ ಇದೆ. ಹಾಗೆ ಇಲ್ಲಿ ಪಾದ ಇದೆ. ನಾವು ಒಳಗೆ ಹೋಗ್ದಲ್ಲಿರೋ ಚಿಂತೆ ಇಲ್ಲ, ಈ ಪಾದನ ನಮಸ್ಕಾರ ಮಾಡ್ಕೊಂಡು ಹೋದರೆ ಅದು ನಮಗೆ ಸಿದ್ಧಿ ಸಿಗುತ್ತೆ ಅಂತ. ಹಾಗೆ ಇಲ್ಲಿ ಹೋಮ ಮಾಡೋದಕ್ಕೆ ಎಲ್ಲ ಇದೆ. ನಾನು ಈ ದೇವಸ್ಥಾನನ ನಾನು ಜಾತ್ರೆಯಲ್ಲಿ ಕೂಡ ತೋರಿಸಿದ್ದೆ. ಆವಾಗ ತುಂಬ ಅಂದರೆ ತುಂಬ ರಶ್ ಇತ್ತು, ಸರಿಯಾಗಿ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಇವಾಗ ನಾನು ಶೂಟ್ ಮಾಡ್ತಾ ಇದ್ದೀನಿ ನಿಮಗೆ. ನಮ್ಮ ಮನೆಯವ್ರು ಕೂತ್ಕೊಂಡಿದ್ದಾರಲ್ಲ, ಅದೇ ಪ್ಲೇಸಲ್ಲೇ ನಾವು ಜಾತ್ರೆಯಲ್ಲಿ ಬಂದಾಗೆಲ್ಲನೂ ಕೂತ್ಕೊಳೋದು. ಹಾಗೆ ಈ ಕಡೆ ಸೈಡಲ್ಲಿ ಬಂದರೆ ಇಲ್ಲಿ ಸ್ವಾಮೀಜಿ ಅವ್ರದ್ದು ವಿಗ್ರಹ ಮಾಡಿದ್ದಾರೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಒಂದು ಕ್ಲಿಪ್ಪಿಂಗ್ ಕೂಡ ತಕ್ಕೊಂಡಿದ್ದೀನಿ, ಹಾಗೆ ಒಂದು ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ ನನ್ನ ಮಗಳು ನಿಂತಿರೋದನ್ನ. ಎರಡೂ ಕೂಡ ಈ ಥರ ಉದ್ದುದ್ದ ತೆಗ್ದಿದ್ದೆ, ಬಟ್ ಎರಡೂ ಆ್ಯಡ್ ಮಾಡಬೇಕಾದ್ರೆ ಈ ಥರ ಆ್ಯಡ್ ಮಾಡಿದ್ದೀನಿ. ಇದ್ರ ಪಕ್ಕನೇ ಇದೆ ಇಲ್ಲಿ ನವಗ್ರಹ ವಿಗ್ರಹ, ಇದನ್ನು ಕೂಡ ತೋರಿಸ್ತೀನಿ. ಅಷ್ಟೊತ್ತಿಗೆ ಪೂಜಾರು ಕೂಡ ಬಂದರು. ಹಾಗೆ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಒಂದು ತೇರನ್ನ ಇಟ್ಟಿದ್ದಾರೆ ಚಿಕ್ಕದಾಗಿರೋಂಥದ್ದನ್ನ. ಹಾಗೆ ಈ ಸೈಡು ನವಗ್ರಹ ಇತ್ತು, ಇಲ್ಲಿ ಆಫೀಸ್ ಥರ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ. ಹಾಗೆ ಬನ್ನಿ ಒಳಗಡೆ ಹೋಗೋಣ, ಒಳಗಡೆ ಕೂಡ ತೋರಿಸ್ತೀನಿ. ಅದಕ್ಕೆ ಮುಂಚೆ ಔಟ್ಲುಕ್ ಈ ಥರ ಹೀಗಿದೆ, ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಬ್ಲರ್ ಆಗ್ತಾ ಇದೆ ಲೈಟಿಂಗ್ಸ್ಗೆ ಅಂತ ಅನಿಸುತ್ತೆ. ಅದು ಹಾಗೆ ಈ ಕಡೆ ಗಣೇಶನ ವಿಗ್ರಹ ಇದೆ. ಪೂಜೆ ಎಲ್ಲ ಆದಮೇಲೆ ನಾವಿಲ್ಲಿ ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದೀನಿ. ಪೂಜೆದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಹಾಗೆ ನಾನು 500 ಹತ್ರ ಕೊಟ್ಟೆ ಮೊಬೈಲ್ನ ಕ್ಯಾಪ್ಚರ್ ಮಾಡ್ಕೊಂಬನ್ನಿ ಅಂತ. ಅವರು ಆದಷ್ಟು ಟ್ರೈ ಮಾಡಿದ್ದಾರೆ ಕ್ಯಾಪ್ಚರ್ ಮಾಡೋದಕ್ಕೆ, ಅಂದರೆ ದೇವ್ರನ್ನ ಹತ್ರದಿಂದ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ನಿಮ್ಗೆಲ್ಲರಿಗೂ ತೋರಿಸ್ಬೇಕಲ್ಲ. ಆ್ಯಕ್ಚುಲಿ ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ, ಇಲ್ಲಾಂದರೆ ನಾನೇ ಹೋಗಿ ಕ್ಯಾಪ್ಚರ್ ಬಂದ್ಬಿಡ್ತಿದ್ದೆ. ಸೊ ಅಂದರೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಅಪ್ಪ ಅವ್ರ ಕಡೆ ಇರೋ ಅಂಥ ಮನೆ ದೇವರು, ಹರಳೂರು ವೀರಭದ್ರ ಸ್ವಾಮಿ ಅಂತ. ತುಂಬ ಪವರ್ಫುಲ್ ಆಗಿರೋ ಅಂಥ ದೇವರು. ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ಒಂದು ಫೋಟೋ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಅಲಂಕಾರಗಳು. ಯಾವುದೇದು ಇದೆ ಅಂತ ನೋಡ್ಕೊತಾ ನಿಂತಿದ್ದೆ. ಅದೊಂದು ಕ್ಲಿಪ್ಪಿಂಗ್ನ ತಕ್ಕೊಂಡಿದ್ದೀನಿ. ಅದಾದಮೇಲೆ ಬನ್ನಿ
ದೇವಸ್ಥಾನ ಸುತ್ತಲೂ ಹೇಗಿದೆ ಅಂತ ನೋಡ್ಕೊಂಬರೋಣ. ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಇಲ್ಲೆಲ್ಲ ಕಲ್ಲಿಂದು ಹಾಸಿಗೆ ಥರ ಇತ್ತು. ಅಂದರೆ ಇಲ್ಲಿ ಇವಾಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಇಲ್ಲೆಲ್ಲ ಟೈಲ್ಸ್ ಇರಲಿಲ್ಲ, ಕಲ್ಲಿಂದು ಇತ್ತಲ್ಲ ಆ ಥರ ಇತ್ತು. ಬಟ್ ಇದೆಲ್ಲ ಇದೆಯಲ್ಲ ಈ ಗೋಪುರ ಇವೆಲ್ಲನೂ ಇತ್ತು ನಾರ್ಮಲಾಗಿ. ಬಟ್ ಇದು ಇಲ್ಲಿ ಇದೆಯಲ್ಲ ಇದೆಲ್ಲ ಸ್ವಲ್ಪ ಕಲ್ಲಿನ ಥರನೇ ಇತ್ತು. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ. ಹಾಗೆ ಇಲ್ಲಿದೆಯಲ್ಲ ಇದೆಲ್ಲ ಕಾಂಪೌಂಡ್ ಇದೆಲ್ಲನೂ ಇತ್ತು, ಆದರೆ ಅದು ಸ್ಟ್ರಿಂಗ್ ಥರ ಇದೆಯಲ್ಲ ಅದ್ರ ಬದಲು ಏನು ಕಲ್ಲಿಂದ ಇತ್ತು, ಅದನ್ನು ಕೂಡ ರೌಂಡ್ ಏನೋ ಮಾಡಿ ಹಾಕಿದ್ರು. ಇದು ಎಕ್ಸಾಕ್ಟ್ ಗರ್ಭಗುಡಿ ಹಿಂದಿಂದು. ಹಾಗೆ ಇಲ್ಲೊಂದು ಟ್ಯಾಂಕ್ ಇಟ್ಕೊಂಡಿದ್ದಾರೆ. ಇದೆಲ್ಲ ಮೊದಲು ಇರಲಿಲ್ಲ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಆಗಿರೋ ಅಂಥದ್ದು. ಮತ್ತು ಇಲ್ಲಿದೆಯಲ್ಲ ಇಲ್ಲಿ ಕೆಳಗಡೆ ಹೋಗೋದಕ್ಕೆ ಮೆಟ್ಲಿತ್ತು, ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಛತ್ರ ಇದೆಯಲ್ಲ ಅಲ್ಲಿಗೆ ಹೋಗೋಕ್ಕೆ ಮೆಟ್ಲಿತ್ತು. ಬಟ್ ಇವಾಗೆಲ್ಲ ಡೆಮಾಲಿಷ್ ಮಾಡಿ ಈ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಮೆಟ್ಲು ಕೂಡ ಇತ್ತು, ಇಲ್ಲಿಂದನೂ ಹೋಗ್ತಾ ಇದ್ವಿ ಅಲ್ಲಿಂದನೂ ಹೋಗ್ತಾ ಇದ್ವಿ. ಹಾಗೆ ಇನ್ನೇನು ಪೂಜೆ ಎಲ್ಲ ಮುಗೀತು, ಪ್ರಸಾದ ಮಾಡಲಿಲ್ಲ, ಟೈಮ್ ಆಗುತ್ತೆ ಅಂತ ಮನೆಗೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.